ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿಂದ ನಮ್ಮ ಸೇಡಂ ತಾಲೂಕಾಗ ಹೋಗ್ಲಾಗ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ ತಾಲೂಕಾಗ ಹೋಗುವ ಇದು ಹೈವೇ ರೋಡ್. ಈ ರೋಡ್ ನೋಡ್ರಿ ಹೆಂಗದಂದ್ರು ಭಾಳ ಸಣ್ಣದಂದ್ರೆ ಈ ಸೆಂಟ್ರಲಿಂದ ಈ ಕಡೆ ಒಂದು 12-13 ಫೀಟ್ ಅದ, ಈ ಕಡೆ 12-13 ಫೀಟ್ ಅದ. ಇಲ್ಲಿ ಸೇಡಂ ತಾಲೂಕಲ್ಲಿಂತು, ಹೈದರಾಬಾದ್ಲಿಂತು ಮತ್ತು ಕಲಬುರಗಿಲಿಂತು ಎಷ್ಟೋ ಲಾರಿಗಳು, ಆಟೋ, ಈಗ ಕಾರ್ ನೋಡ್ರಿ, ಈಗ ಕಾರ್ಗಳು ಈ ಥರ ಎಲ್ಲ ಬರ್ತಾನೆ ಇರ್ತದೆ. ಫುಲ್ಲು ಬರೋದ್ರಿಂದ ಏನಾಗ್ತದೆ ಅಂದ್ರು, ಒಂದು ಗಾಡಿ ಹೋಯ್ತಪ್ಪ ಅಂದ್ರು ಇನ್ನೊಂದು ಗಾಡಿ ಹೋಗ್ಬೇಕಾದ್ರೆ ಒಂದೇ ಗಾಡಿ ಹೋಗ್ತದೆ, ಒಂದು ಗಾಡಿ ಹೋಗ್ತದೆ ಅಷ್ಟೇ. ಅಕಸ್ಮಾತ್ ಇನ್ನೊಂದು ಏನಾನ ಬಂತಪ್ಪ ಅಂದ್ರೆ ಹೋಗ್ಲಕ್ಕಾಗಲ್ಲ. ಅದ್ರಲ್ಲಿಂದ ಏನಾಗ್ಲತ್ತದಂದ್ರು ಟ್ರಾಫಿಕ್ ಜಾಮ್ನು ಆಗ್ತದ ಮತ್ತು ಆಕ್ಸಿಡೆಂಟ್ನೂ ಆಗ್ತದ. ಇಲ್ಲಿ ನೋಡ್ರಿ ಎಷ್ಟು ಗಾಡಿಗಳು ಹೋಗ್ತವೆ, ಫುಲ್ಲು ಗಾಡಿಗಳು ಹೋಗ್ತಾನೆ ಇರ್ತಾವ. ಇಂಥ ಫುಲ್ಲು ರೆಸ್ಟ್ ಇರುವ ಇಂತಹ ರೋಡಿಗೆ ಇಷ್ಟು ಸಣ್ಣ ರೋಡ್ ನೀವು ಮಾಡಿರಲ್ಲ. ಅದಕ್ಕೆ ನಮ್ಮ ಮನವಿ ಏನದಪ್ಪ ಅಂತಂದ್ರೆ ಈ ರೋಡು ಅಗಲೀಕರಣ ಮಾಡ್ರಿ, ಫೋರ್ವೇ ಮಾಡ್ರಿ. ಫೋರ್ವೇ ಮಾಡಿದ್ರೆ ಅಂದ್ರೆ ಏನಾಗ್ತದ, 2 ಬಸ್ಗಳು ಹೋಗ್ತಾವ, 2 ಬಸ್ಗಳು ಬರ್ತಾವ, ಲಾರಿಗಳು ಹೋಗ್ತಾವ, ಕಾರ್ಗಳು ಬರ್ತಾವ. ಈಗ ಏನಾಗ್ತದೆ ಅಂದ್ರೆ ಆಕಸ್ಮಿಕ ಯಾರನ್ನ ಅರ್ಜೆಂಟ್ ಓವರ್ಟೇಕ್ ಮಾಡಿದ್ರಪ್ಪ ಅಂದ್ರು ಆಕ್ಸಿಡೆಂಟ್ಗಳು ಆಗ್ತಾವ, ಸತ್ತೋಗ್ತಾವ. ಆ ಥರ ಈ ನಮ್ಮ ಸೇಡಂಗೆ ಹೋಗೋ ರೋಡು ಮತ್ತು ಸೇಡಂಲಿಂದ ಕಲಬುರಗಿ ಹೋಗೋ ರೋಡಿನ ಪರಿಸ್ಥಿತಿ ಈ ಥರ ಅದ. ಸಂಬಂಧಪಟ್ಟ ಅಧಿಕಾರಿಗಳೇ ಎಷ್ಟು ಜಾಮ್ ಇರ್ತದ ಅಂತಂದ್ರು, ಎಷ್ಟು ಗಾಡಿಗಳು ಬರ್ತಾವ, ಅಬ್ಬ ಹೇಳಕ್ಕೆ ಆಗಲ್ಲ, ಅಷ್ಟು ಗಾಡಿಗಳು ಬರ್ತಿರ್ತಾವ. ಈಗ ನೋಡ್ರಿ ಲಾರಿ ಹೊಂಟದ, ನೋಡ್ರಿ ಲಾರಿದು ಮತ್ತು ಕಾರ್ ಹೊಂಟದ. ಅವು ಹೆಂಗ್ ಬರ್ತಾವಪ್ಪ ಅಂತಂದ್ರೆ ಹೋಗ್ಬೇಕಾದ್ರೆ ಕಷ್ಟ ಅನಿಸ್ತದ. ಮತ್ತೇನಂತಂದ್ರೆ ನಾವು ಎಷ್ಟು ಕಂಟಿನ್ಯೂ ಹೊಂಟಾವ ನೋಡ್ರಿ. ಈಗ ಈ ಥರ ಫುಲ್ ಟ್ರಾಫಿಕ್ ಇರ್ತದ. ಈ ರೋಡು ಅಗಲೀಕರಣ ಮಾಡಿ 4 ಗಾಡಿಗಳು ಹೋಗ್ಬೇಕು, 2 ಗಾಡಿ ಹಿಂಗೆ ಬರಬೇಕು, 2 ಗಾಡಿ ಹಿಂಗೆ ಹೋಗ್ಬೇಕು. ಆ ಥರ ಸಂಬಂಧಪಟ್ಟ ಅಧಿಕಾರಿಗಳು ಇದೇನು ಕಲಬುರಗಿ ಟು ಸೇಡಂ ಏನು ಹೈವೇ ರೋಡ್ ಆಗಲ್ಲ, ಆ ರೋಡ್ ಅಗಲೀಕರಣ ಮಾಡಿ ಎಲ್ಲ ದೊಡ್ಡದಾಗಿ ಮಾಡಿಕೊಟ್ರಪ್ಪ ಅಂದ್ರೆ ಸಾರ್ವಜನಿಕರಿಗೆ